ಹ್ಮ್ ಕಂಪ್ಲೀಟ್ಲಿ ನ್ಯಾಚುರಲ್ ಹೌಸ್ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಶುರು ಮಾಡಿದ್ದು ನಾವು. ಹ್ಮ್ ಹಾಗಾಗಿ ನಾನು ನನ್ನ ಹೆಂಡತಿ ಓಡಾಡ್ತಾ ಇರ್ಬೇಕಾದ್ರೆ ಸುಮಾರು ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ಮಣ್ಣಿನ ಮನೆ ಕಾಣುತ್ತೆ ಅಲ್ಲಲ್ಲೇ ಕಾರ್ ನಿಲ್ಲಿಸಿ ಅವ್ರ ಮನೆ ಒಳಗಡೆ ಹೋಗಿದ್ದುಂಟು. ಹ್ಮ್ ಅವ್ರ ಒಳಗಡೆ ಹಳ್ಳಿಯವ್ರು ಎಷ್ಟು ಚೆನ್ನಾಗಿ ಅಂದ್ರೆ ಊಟ ಮಾಡ್ಕೊಂಡು ಹೋಗಿ ಅನ್ನೋರು. ಹೌದು, ಇಡೀ ಮನೆ ಕತೆ ಹೇಳೋದಲ್ದೆ ಹೌದು. ಅವಾಗ ಮಣ್ಣಿನ ಥಿಕ್ನೆಸ್ ನೋಡ್ತಾ ಇದ್ದೆ. ವಾಲ್ ಥಿಕ್ನೆಸ್ ಎಲ್ಲ ಯೂಶಲಿ ಲೈಕ್ 2 ಅಡಿ 2.5 ಅಡಿ ಎಲ್ಲ ಇರ್ತಿತ್ತು. ಹ್ಮ್ ಹ್ಮ್ ಸೊ ನಾನು ಅನ್ಕೊಂಡೆ ಈ ಕಾನ್ಸೆಪ್ಟ್ ಆಗದೆ ಇರ್ಬೋದು. ಆಮೇಲೆ ಹೆಂಗ್ ಕಟ್ಟಿದ್ರ ಅಂತ ಕೇಳಿದ್ರೆ ಅವರು ಅವಾಗೆಲ್ಲ ಫ್ಯಾಮಿಲಿ ಸೇರಿ ಕಟ್ಬಿಡ್ತಾ ಇದ್ವಿ. ಲೇಬರ್ ಖರ್ಚೇ ಇರಲಿಲ್ಲ ಅಂತೆ, ಬರೀ ಮಣ್ಣು ಮುದ್ದೆ ಮಾಡಿ ಕಟ್ಕೊಂಡು ಇಟ್ಕೊಂಡು ಹೋಗೋದು. ಅದರ ಕಟ್ಟೋರ್ ಸಿಗಲ್ವಲ್ಲ ಈಗ ಕಾನ್ಸೆಪ್ಟು ಇಲ್ಲ, ಕಟ್ಟೋರು ಸಿಗೋದಿಲ್ಲ. ಆಮೇಲೆ ಅವ್ರು ಏನೇನ್ ಮೆಟೀರಿಯಲ್ಸ್ ಹಾಕ್ತಾ ಇದ್ರು, ಬೆಲ್ಲ ಇರ್ಬೋದು, ಹುಲ್ಲು ಇರ್ಬೋದು. ಆಮೇಲೆ ಅದನ್ನ ಚೆನ್ನಾಗೆ ಮಣ್ಣನ್ನ ಅರಿಬೇಕಿತ್ತು ಅವರು. ನೋಡಿ ಇಲ್ಲಿ ಕೆಳಗಡೆ ಇಲ್ಲೊಂದು ತೋರಿಸಿ, ಇದು ಈ ವೀಲ್ ಇದೆ ಕೆಳಗಡೆ, ಕಲ್ಲಿನ ವೀಲ್. ಸೊ ಮಣ್ಣನ್ನ ಆ ವೀಲ್ ಯೂಸ್ ಮಾಡಿ ಚೆನ್ನಾಗೆ ಅಂದ್ರೆ ಮಿಕ್ಸ್ ಮಾಡೋರು. ಎಲ್ಲ ಗುಂಟೆ ಎಲ್ಲ ಪುಡಿಯಾಗಿ ಕೊನೆಗೆ ಮುದ್ದೆ ತರ ಮಾಡಿ ಮುದ್ದೆ ಮನೆ ಅಂತ ಹೇಳ್ತಾರೆ. ಸುಮಾರು ಜನ ಗೊತ್ತಿರುತ್ತೆ. ನನಗೆ ಗೊತ್ತಾಯ್ತು ಅದು ಆ ಕಾನ್ಸೆಪ್ಟ್ ರೋಲ್ ಔಟ್ ಆಗಲ್ಲ ಇದು ಅಂತ. ಆಮೇಲೆ ಇನ್ಯಾತ ಯೋಚನೆ ಮಾಡ್ತಾ ಇದ್ದೆ. ಹೀಗೆ ನಾವು ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಹೋದಾಗ ಆ ಕಡೆ ಎಲ್ಲ ಸಾಕಷ್ಟು ಲ್ಯಾಟ್ರೇಟ್ ಹೌಸಸ್ ಇರುತ್ತೆ. ಸರಿ. ಸೊ ಅಲ್ಲೂ ಕೂಡ ನಿಲ್ಸಿ ಕೆಲವ್ರ ಮನೇಲಿ ಕೇಳಿದ್ವಿ ಹೆಂಗೆ ಏನು ಇರ್ತಾ ಅಂತೆಲ್ಲ, ಅದ್ರದ್ದು ಹೆಂಗೆ ಎಫೆಕ್ಟ್ ಇರತ್ತೆ, ನ್ಯಾಚುರಲ್ ಎಫೆಕ್ಟ್ ಅಂತ. ಬಟ್ ಅಲ್ಲೆಲ್ಲ ಸುಮಾರು ಕಡೆ ಪ್ಲಾಸ್ಟಿಂಗ್ ಮಾಡ್ಬಿಟ್ಟಿದ್ರು. ನಾನು ಇಂಟರ್ನೆಟ್ ಅಲ್ಲೂ ರಿಸರ್ಚ್ ಮಾಡಿದೆ, ಇಲ್ಲ ಲ್ಯಾಟ್ರೇಟ್ ಹೌಸ್ ವಿತೌಟ್ ಪ್ಲಾಸ್ಟಿಂಗ್ ಕೂಡ ಕಟ್ಬೋದು ನ್ಯಾಚುರಲ್ ಆಗಿ ಆದಷ್ಟು ಅಂತ. ಅಂಡ್ ನನ್ನ ಶ್ರೀಮತಿಗೆ ತುಂಬಾ ಇಷ್ಟ ಆಯ್ತು ಲ್ಯಾಟ್ರೈಟ್. ಆ ಲುಕ್ ಇರ್ಬೋದು, ಆ ಫೀಲ್ ಇರ್ಬೋದು. ಲ್ಯಾಟ್ರೈಟ್ ಅಂದ್ರೆ ಇದು ಮಂಗಳೂರು ಕಲ್ಲು ಅಂತ ಹೇಳ್ತಾರೆ. ಸೊ ಇದು ಲ್ಯಾಟ್ರೈಟ್ ಸ್ಟೋನ್ಸ್. ಇದು ಯೂಶಲಿ ನಿಮಗೆ ಕೋಸ್ಟಲ್ ಏರಿಯಾಸ್ ಅಲ್ಲಿ ಎಲ್ಲಾ ಕಡೆ ಸಿಗುತ್ತೆ, ಆಲ್ ಓವರ್ ಇಂಡಿಯಾ. ಒಡಿಸಾಲ್ ಇರ್ಬೋದು, ಆಂಧ್ರಾಲ್ ಇರ್ಬೋದು, ಇವನ್ ಬೀದರ್, ಕರ್ನಾಟಕಲ್ಲಿ ಬೀದರ್ ಆ ಕಡೆ ಎಲ್ಲ ಸುಮಾರು ಕಡೆ ಸಿಗುತ್ತೆ. ವಿಶೇಷತೆ ಏನು ಅಂದ್ರೆ ಇದು ಜಸ್ಟ್ ಕ್ವಾರಿ ಮಾಡ್ದಂಗೆ. ಹಾಗೆ ನಾವು ಗ್ರಾನೈಟ್ ಸ್ಟೋನ್ಸ್ ಬಿಲ್ಡಿಂಗ್ ಅಂತ, ವಿಧಾನಸೌಧ ಎಲ್ಲ ಗ್ರಾನೈಟ್ ಬಿಲ್ಡಿಂಗ್, ಹೌದು, ನ್ಯಾಚುರಲ್ ಬಿಲ್ಡಿಂಗ್. ಗ್ರಾನೈಟ್ ಅಲ್ಲಿ ಕಟ್ ಮಾಡಿ ಕಲ್ ತರ ತೆಗೆದಿದ್ದಾರೆ. ಇಲ್ಲೇನ್ ಮಾಡ್ತಾರೆ, ಬಂಡೆನ ಒಡೆದು ಮಾಡೋ ಬದಲು ಭೂಮಿಯಿಂದನೇ ಅದನ್ನ ಮಣ್ಣಿಗೆ ಹತ್ರ ಇದು. ಮಣ್ಣಿಗೆ ಹತ್ರ ಹಂಗ ಹೇಳ್ಬೋದು. ಸೊ ಹಾಗಾಗಿ ನಮ್ಗೆ ಅನ್ನಿಸ್ತು, ಹೌದು ಇದೇ ಮಣ್ಣಿಗೆ ಹತ್ರ ಆಗಿರೋದ್ರಿಂದ ಇದೇ ಬೆಸ್ಟ್ ನಮ್ಗೆ ಅಂತೇಳಿ ಲ್ಯಾಟ್ರೈಟ್ ಸ್ಟೋನ್ ಹೋಗಿ ಕೇರಳ ಆಗಿ ನಾನಲ್ಲೊಂದು ಕ್ವಾರಿಗೆಲ್ಲ ಹೋಗಿ 2-3 ಕಡೆ ಕ್ವಾರಿಗೆ ಹೋಗಿ ಕೊನೆಗೆ ನಮ್ಮ ಹೀಗೆ ಲಿಂಕ್ ಹಾಗೆ ಹೋಗಿ ಪರಿಚಯಸ್ಥರು ಸಿಕ್ಕಿದ್ರು. ಸೊ ಕಂಪ್ಲೀಟ್ ಲ್ಯಾಟ್ರೈಟ್ ಸ್ಟೋನ್ಸ್ ಅಲ್ಲಿ ಕೇರಳದಿಂದ ತರಿಸಿದೆ. ಆದ್ರೆ ನಮ್ಮ ಮೈಸೂರು ಹುಡುಗರು ಇದನ್ನ ಎತ್ತಕ್ ರೆಡಿ ಇರ್ಲಿಲ್ಲ, ಯಾಕೆಂದ್ರೆ ತುಂಬಾ ವೆಯ್ಟ್ ಇದು. ಅವ್ರಿಗೆಲ್ಲ ಈಗಿನ ಕಾಲದ ಇಟ್ಟಿಗೆ ಬರ್ಂಟ್ ಬ್ರಿಕ್ಸ್ ಅಥವಾ ಹಾಲೋ ಬ್ರಿಕ್ಸ್ ಎತ್ತ ಅಭ್ಯಾಸ. ನನ್ನ ಕೈಲಿ ಆಗಲ್ಲ ಸರ್ ಅಂದ್ರು. ಕೊನೆಗೆ ನಾನು ಮತ್ತೆ ಕೇರಳದಿಂದಾನೇ ಲೇಬರ್ ತರಿಸಿ ಗ್ರೌಂಡ್ ಫ್ಲೋರ್ ಎಲ್ಲ ಕೇರಳ ಲೇಬರ್ ಹಿಡ್ಕೊಂಡೆ. ಫಸ್ಟ್ ಸ್ಟ್ರಕ್ಚರ್ ಎಬ್ಬಿಸಿದೆ. ಫೌಂಡೇಶನ್ ಎಲ್ಲ ಮಾಮೂಲಿ ನಮ್ಮ ಗ್ರಾನೈಟ್ ಸ್ಟೋನ್ಸ್ ಎಲ್ಲ ಹಾಕಿ ಮಾಡಿದ್ದೀನಿ. ಅಲ್ಲೆಲ್ಲ ನಾವು ಸಿಮೆಂಟ್ ಯೂಸ್ ಮಾಡಲೇಬೇಕಾಯ್ತು. ಕಾನ್ಸೆಪ್ಟ್ ವಾಸ್ ನ್ಯಾಚುರಲ್. ಸೊ ಹಾಗಾಗಿ ಗ್ರೌಂಡ್ ಫ್ಲೋರ್ ಇಂದ ನಿಮ್ಗೇನು ನಮ್ಮ ಶೋ ದ ವಾಲ್, ಗ್ರೌಂಡ್ ಫ್ಲೋರ್ ಇಂದ ಆಲ್ಮೋಸ್ಟ್ ನಾನು ಲಿಂಟಲ್ ಲೆವೆಲ್ ವರೆಗೂ ನಾನು ಬರೀ ಮಣ್ಣೆ ಹಾಕಿ ಮಾಡಿರುವಂಥದ್ದು. ಕಂಪ್ಲೀಟ್ ಇದು ಇದ್ರ ಒಳಗಡೆ ಲೇಯರ್ಸ್ ಪ್ಯೂರ್ ಮಡ್. ಹೌದು, ಅದು ಮಣ್ಣಿಗೆ ನಾವು ಜಾಗ್ರಿ ಮಿಕ್ಸ್ ಮಾಡಿದೀವಿ. ಆಮೇಲೆ ಚಿಪ್ ಸುಣ್ಣ ಅಂತ ಬರುತ್ತೆ, ಮಂಗಳೂರಿಂದ ತರಿಸೋದು. ಇಲ್ಲಿ ಕೆಲವೊಂದು ಹಾರ್ಡ್ವೇರ್ ಅಂಗಡಿಲೂ ಸಿಗ್ತಾ ಇತ್ತು, ಅದನ್ನ ಯೂಸ್ ಮಾಡಿ ನಾನು ಕಟ್ಟಿದೆ. ಬಟ್ ದಟ್ ಈಸ್ ನಾಟ್ ದ ರೈಟ್ ವೇ ಟು ಬಿಲ್ಡ್. ಸೊ ಐ ಡೋಂಟ್ ಪಾಸ್ ರಾಂಗ್ ಇನ್ಫಾರ್ಮೇಶನ್. ಏನ್ ಮಾಡಬೇಡಿ ಅಂತ ಹೇಳಕ್ ನಾ ಇದನ್ನ ವಿಷಯ ಹೇಳಿದೆ. ಅದನ್ನ ಮಾಡಬೇಡಿ ದಯವಿಟ್ಟು. ಲ್ಯಾಟ್ರೈಟ್ ಸ್ಟೋನ್ ಯೂಸ್ ಮಾಡಿದ್ರು ನೀವು ಮಾಮೂಲಿ ಸಿಮೆಂಟ್ ಮೋಟಾರ್ ಯೂಸ್ ಮಾಡ್ಲೇಬೇಕಾಗತ್ತೆ. ಏನಂದ್ರೆ ಆಚೆ ಕಡೆ ಫಿನಿಶಿಂಗಿಗೆ ನೀವು ಅದೇ ಲ್ಯಾಟ್ರೈಟ್ ಅವ್ರಿಗೆ ಹೇಳಿದ್ರೆ ಅವ್ರು ಮಣ್ಣು ಕೊಡ್ತಾರೆ ನಿಮ್ಗೆ ಲಾರಿನಲ್ಲಿ. ಆ ಮಣ್ಣು ಆಮೇಲೆ ಸಿಮೆಂಟ್ ಮಿಕ್ಸ್ ಮಾಡಿ ಈ ತರ ಫಿನಿಶಿಂಗ್ ಕೊಡ್ಬೋದು ನೀವು. ಇದು ಹಳ್ಳಿ ತರನೇ ಇದೆ ಅಲ್ವಾ? ಇದು ರೆಡ್ ಆಕ್ಸೈಡ್ ಫ್ಲೋರಿಂಗ್ ಮಾಡಿಸಿದೀವಿ. ಪಾರ್ಟಿಕಲ್ ಇದೆ. ಇದು ಕೂಡ ನಮ್ಗೆ ಸ್ಕಿಲ್ಡ್ ವರ್ಕರ್ ಸಿಗ್ಲಿಲ್ಲ. ಬಟ್ ಇರೋ ವರ್ಕ್ ಫೋರ್ಸ್ ಅವೈಲೇಬಿಲಿಟಿನಲ್ಲೇ ಅದರಲ್ಲಿ ಯಾರು ಚೆನ್ನಾಗಿ ಮಾಡ್ತಾ ಇದ್ರು 3-4 ಜನ ಕೊಟ್ಟು ಕೊನೆಗೆ ನಾನು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿ, ಇಲ್ಲ ನೀನ್ ಮಾಡು ಅಂತ ಹೇಳಿ ಕೊನೆಗೆ ಒಬ್ಬನ ಇಟ್ಕೊಂಡು ರೆಡ್ ಆಕ್ಸೈಡ್ ಫ್ಲೋರಿಂಗ್ ಮಾಡಿಸಿದೀನಿ. ಈ ರೆಡ್ ಆಕ್ಸೈಡ್ ಕೂಡ ಒಳ್ಳೆ ಕ್ವಾಲಿಟಿ ಸಿಗಲ್ಲ ಕೆಲವು ಸಲ. ಆಮೇಲೆ ನಾನು ಒಳಗಡೆ ಎಲ್ಲ ಮಾಡಿಸಿರೋದು ಸಿಲ್ವರ್ ಆಕ್ಸೈಡ್ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಿಗಲಿಲ್ಲ. ಹಂಗಾಗಿ ನಾನು ಯಾವ್ದು ಒಡಿಶಾ ಅಲ್ಲಿ ಒಂದು ಕಂಪ್ನಿ ಇದೆ, ಅಲ್ಲಿ ಒಡಿಶಾಗೆ ಫೋನ್ ಮಾಡಿ ಅಲ್ಲಿಂದ ತರಿಸಿ ಸಿಲ್ವರ್ ಆಕ್ಸೈಡ್ ಫ್ಲೋರಿಂಗ್ ಮಾಡಿಸಿ. ಒಳಗಡೆ ರೆಡ್ ಆಕ್ಸೈಡ್ ಬೇಡ ಅಂತ, ಲ್ಯಾಟ್ರೈಟು ರೆಡ್, ಫ್ಲೋರಿಂಗು ರೆಡ್ ಬೇಡ ಅಂತ ಹೇಳಿದ್ರು ಮನೆಯಲ್ಲಿ. ಕೆಂಪಾದವು ಎಲ್ಲ ಕೆಂಪಾದವು. ಇನ್ನೊಂದ್ಸಲಿ ಯಾವತ್ತೂ ಆಗಬಾರ್ದು ಅದು ನಮ್ಮ ದೇಶದಲ್ಲಿ. ಇದೇ ಮನೇಲೆ ಉಳ್ಕೊಂತೀವಿ. ಹಾಗೆ ಈ ವುಡನ್ ಪಿಲ್ಲರ್ಸ್ ಸ್ವಲ್ಪ ಆದಷ್ಟು ಆಂಟಿಕ್ ಲುಕ್ ಬರೋ ಹಾಗೆ ಮಾಡಿದೀನಿ. ಬಟ್ ಇದೆಲ್ಲ ನಾನೇ ಹೊಸದಾಗಿ ಮಾಡಿಸಿರುವಂತದ್ದು. ಒಳಗಡೆ ಒಂದ್ ಸ್ವಲ್ಪ ಮನೆ ತೋರಿಸ್ಬಿಡಿ. ವೆಲ್ಕಮ್ ಟು ಜೈ ಶ್ರೀ ಕೃಷ್ಣ. ಕಂಪ್ಲೀಟ್ ಸಿಲ್ವರ್ ಆಕ್ಸೈಡ್ ಅಲ್ಲೇ ಮಾಡಿರೋದು ಇದನ್ನ. ತುಂಬಾ ಚೆನ್ನಾಗಿ ಬಂದಿದೆ. ನಮ್ಗೆ ಬರಿಗಾಲಲ್ಲಿ ಓಡಾಡ್ತಾ ನಮ್ಗೆ ಅನುಭವ ಆಗತ್ತೆ. ಚಳಿಗಾಲದಲ್ಲಾಗ್ಲಿ ಬಿಸಿಲಲ್ಲೇ ಆಗ್ಲಿ ಆರಾಮಾಗಿ ಒಂದು ತೂಗು ಮಂಚ ಇದೆ. ಇಲ್ಲೊಂದು ಉಯ್ಯಾಲೆ ಹಾಕ್ಸಿದೀವಿ.
ಚೇರ್ಗಳಿದಾವೆ ಎಲ್ಲ ಆಂಟಿಕ್ ಪೀಸ್ ತರನೇ ಇದಾವೆ. ಹೌದು, ಆದಷ್ಟು ಆಂಟಿಕ್ ಥೀಮ್ ನಮ್ದು ಆಕ್ಚುಲಿ, ಥೀಮ್ ನ್ಯಾಚುರಲ್ ಅಂಡ್ ಆಂಟಿಕ್. ಸೊ ದಟ್ ವಾಸ್ ಅವರ್ ಥೀಮ್. ಇಲ್ಲಿ ಹೊರಗಡೆ ಆರಾಮಾಗಿ ಅಡ್ಡಾಡ್ಬೋದು. ಹಿತ್ತಲಿದೆ, ತುಳಸಿ ಕಟ್ಟೆ ಇದೆ. ವಾ ಸೂಪರ್. ಪ್ಲಸ್ ಮೈಸೂರು ಇರೋದ್ರಿಂದ ಸ್ವಲ್ಪ ಮೈಸೂರು ಶೈಲಿ ಬರೋ ರೀತಿ ಮಾಡಿದೀವಿ. ಅಟ್ಲೀಸ್ಟ್ ಏನು ಮಾಡೋಕ್ಕಾಗಿಲ್ಲ ಅಂದ್ರೆ ಮೈಸೂರು ಪೇಂಟಿಂಗ್ಸು ಅಂಥದ್ದು ಹಾಕಿದೀವಿ. ಓಕೆ, ನಾವು ಮೂಲತಃ ಮೈಸೂರಿನವರೇ ಆಗಿರೋದ್ರಿಂದ ಓಹೋ, ಸೊ ಅದಕ್ಕೆ ನೀವು ಮೈಸೂರು ಬಗ್ಗೆ. ಹೌದು, ಅದು ಎಳ್ಕೊಂಡು ಅದು ಎಳಿತಾ ಹಾಗಾಗಿ ಹೇಳ್ಕೊಂಡ್ ಬಂದಿದೆ ನಮ್ಮನ್ನ. ಎಷ್ಟು ಮೈಸೂರು 2 ರೂಮ್ಗಳಿದಾವೆ ಈ ನಮ್ಮ ಮನೆಯಲ್ಲಿ 3 ರೂಮ್ ಇದೆ. ಕೆಳಗಡೆ 2 ಬೆಡ್ರೂಮ್ ಇದೆ, ಮೇಲ್ಗಡೆ 1 ಬೆಡ್ರೂಮ್ ಇದೆ. ಓಕೆ. ಸೊ ಗೆಸ್ಟ್ಗಳು ಬಂದಾಗ ನಾವು ನಮ್ದೊಂದು ಪರ್ಸನಲ್ ರೂಮ್ ಇರುತ್ತೆ. ಸೊ ಯೂಶಲಿ ವಿ ಡೋಂಟ್ ಗಿವ್ ದಟ್ ರೂಮ್. ಅದೇ 2 ರೂಮ್. ಬಟ್ ಅದರ್ವೈಸ್ ದೇರ್ ಆರ್ 2 ಬೆಡ್ರೂಮ್ಸ್. ಬರ್ಬೋದು ಇಲ್ಲಿ. 2 ಫ್ಯಾಮಿಲಿ ಆರಾಮಾಗಿ ಉಳ್ಕೊಬಹುದು. ಓಕೆ. ಅಲ್ಲ ಒಂದು ಗ್ರೂಪ್ ತರ ಏನಾದ್ರು ಬಂದ್ರೆ, ಗ್ರೂಪ್ ತರ ಬಂದ್ರು ಕೂಡ ಒಂದು 15 ಜನದವರೆಗೂ ಉಳ್ಕೊಬಹುದು. ಕೆಲವು ಎಕ್ಸ್ಟ್ರಾ ಬೆಡ್ಡಿಂಗ್ ಇದೆ. ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಊಟ ವ್ಯವಸ್ಥೆ ಏನು ತೊಂದರೆ ಇಲ್ಲ. ಅವರೇ ಅಡಿಗೆ ಮಾಡ್ಕೊಂತೀವಿ ಅಂದ್ರೆ ಅವರು ಅದನ್ನ ನಾವು ಯೂಶಲಿ ಹಲೋ ಮಾಡಲ್ಲ. ಸಾಮಾನ್ಯವಾಗಿ ನಾವೇ ಅಡುಗೆ ಮಾಡ್ಕೊಡ್ತೀವಿ. ನೀವೇ ಅಡುಗೆ ಮಾಡ್ಕೊಡ್ತೀವಿ. ಇವ್ರು ತುಂಬಾ ಗುಂಪಿನಲ್ಲಿದ್ದಾಗ ಕೆಲವು ಅವರೇ ಕೂಡ ಆಚೆಯಿಂದ ತಂದಿರೋದು ಉಂಟು. ಅದರ್ವೈಸ್ ನಾವು ಮಾಡ್ಕೊಡ್ತೀವಿ. 15-20 ಜನಕ್ಕೆಲ್ಲ ಏನು ತೊಂದರೆ ಇಲ್ಲ, ನಾವೇ ಮಾಡ್ಬೋದು ಅಡುಗೆ. ಮತ್ತೆ ಇಲ್ಲೊಂದು ಹೊರಗಡೆ ಒಂದು ಸಿಟ್ ಔಟ್ ಇದೆ ಅಲ್ಲ? ಹೊರಗಡೆ ಒಂದು ಸಿಟ್ ಔಟ್ ಇದೆ. ನಮ್ಮ ಅಸಿಸ್ಟೆಂಟ್ ಬರೋವಳು. ಸೊ ಡಿಸೈನ್ ಕೂಡ ಆದಷ್ಟು ನಾನು ಸ್ವಲ್ಪ ಆಂಟಿಕ್ ಅಥವಾ ಸ್ವಲ್ಪ ನಾಸ್ಟಾಲ್ಜಿಕ್ ಆಗಿರುವಂತದ್ದೇ ಮಾಡಿದ್ದೀನಿ. ವುಡ್ ವರ್ಕ್ ಕೂಡ. ಹೌದು ಹೌದು. ಯು ಕ್ಯಾನ್ ಸಿ ದಿಸ್ ಚೇರ್ಸ್ ಆಲ್ಸೋ. ಇಲ್ಲ, ನೀವು ಸುಮ್ಮನೆ ಮಾಡಿಲ್ಲ, ಇದು ತುಂಬಾ ಯೋಚನೆ ಸಾಕಷ್ಟು ಅಲ್ಲಿ ಇಲ್ಲಿ ಓಡಾಡ್ತಾ ಇವನ್ ಈ ಕಲ್ ಪೀಠ ಇದೆ ನೋಡಿ, ಇದು ಕೂಡ ನಾವು ಸೆಕೆಂಡ್ ಹ್ಯಾಂಡ್ ಯೂಸ್ ಮಾಡಿದೀವಿ. ಈ ತರ ಪೀಠ ಮಾಡೋರು ಇದಾರೆ, ಬಟ್ ಈ ತರ ಒಂದು ವರ್ಕ್ಮ್ಯಾನ್ಶಿಪ್ ಆಗಲಿ ಮೆಟೀರಿಯಲ್ ಆಗಲಿ ಸಿಗಲ್ಲ. ಇದು ಕಷ್ಟ. ಇಲ್ಲಿ ಆರಾಮಾಗಿ ಕೂತ್ಕೊಂಡು ಪ್ರಕೃತಿ ಸೌಂದರ್ಯ ಸವಿಬಹುದು. ಆಮೇಲೆ ಇವತ್ತಂತೂ ರಾತ್ರಿ ನಕ್ಷತ್ರಗಳನ್ನು ನೋಡಬಹುದು. ನಕ್ಷತ್ರಗಳು ಕೂಡ ನೋಡಬಹುದು. ವಿ ಗೆಟ್ ಎ ಕ್ಲಿಯರ್ ಸ್ಕೈ. ನಕ್ಷತ್ರ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಿಟೋರೈಟ್ಸ್ ಫಾಲ್ಸ್ ಇದ್ರೆ ಅದನ್ನ ಕೂಡ ನೇಕೆಡೆಗೆ ಕಾಣುತ್ತೆ, ನೋಡಬಹುದು. ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಕ್ಕಳು ಅದನ್ನ ಕೂಡ ಒಂದು ಬದಲಾವಣೆ ನೋಡಿದೀನಿ. ಇಲ್ಲಿ ಬಂದಾಗ ಅವ್ರಾಗವ್ರೆ ನಕ್ಷತ್ರ, ಆಮೇಲೆ ಈ ಮಿಂಚುಳಗಳಿರುತ್ತೆ, ನೋಡಕ್ ಸಿಕ್ಕಲ್ಲ. ಸೊ ಆತರ ಒಂದು ಪ್ರತಿಯೊಂದು ಸಣ್ಣದ್ ಕೂಡ ನಾವು ನೋಟಿಸ್ ಮಾಡ್ತೀವಿ, ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಹೌದು. ಆಮೇಲೆ ಇಲ್ಲಿ ಯಾವ್ದಾದ್ರು ಇವೆಂಟ್ಗಳು ಆಗಿದಾವ? ಇವೆಂಟ್ಗಳು ಆಗಿದೆ. ನಾನು ಹೇಳಿದಾಗೆ ಹೋಮಗಳು ನಡೆದಿದೆ. ಸೊ ಆತರ ಒಂದು ಸಾತ್ವಿಕವಾದ ಒಂದು ಆಧ್ಯಾತ್ಮಿಕವಾದ ಒಂದು ಇವೆಂಟ್ಗಳು ನಡೆದಿದೆ. ಆಮೇಲೆ ಮ್ಯಾರೇಜ್, ವೆಡ್ಡಿಂಗ್, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸ್ ಅವ್ರು ಕೂಡ ಬಂದಿದ್ದಾರೆ. ಸೊ ಆತರ ಆಮೇಲೆ ಬರ್ಡೇಸ್ಗಳಿಗೆ ಬರ್ತಾರೆ. ಸೊ ಆತರ ಕೆಲವು ಸಲ ಡೇ ಬುಕಿಂಗ್ ಬರ್ತಾರೆ, ಬರ್ಡೇ ಮಾಡೋರು ಅಥವಾ ಪ್ರೀ ವೆಡ್ಡಿಂಗ್ ಶೂಟ್ನವರು. ಇನ್ನು ಕೆಲವು ಹೋಮ ಮಾಡೋರೆಲ್ಲ ಇಲ್ಲೇ ಉಳ್ಕೊಂಡಿರುವಂತದ್ದು ಇದೆ. ಸೊ ಹಾಗಾಗಿ ನಾನಾ ತರ ಇವೆಂಟ್ಸ್ ಗಳಿಗೆ ಭಾಗವಹಿಸಬಹುದು ನಾವು. ಬೆಳಗ್ಗೆ ಬಂದು ಸಂಜೆ ಹೋಗೋತರನು ಇದೆ. ಹೌದೌದು, ಬರೀ ಡೇ ವಿಸಿಟ್ ಕೂಡ ಇದೆ. ಡೇ ವಿಸಿಟ್ ಕೂಡ ಮಾಡ್ಕೊಂಡು ಉಳ್ಕೊಬೇಕಂತೇನಿಲ್ಲ. ಡೇ ವಿಸಿಟ್ ಅಲ್ಲಿ ಕೂಡ ಅವರು ಬರೀ ಸುತ್ತಲೂ ನಮ್ಮ ಫಾರ್ಮ್ ಸುತ್ತಲಿರೋ ಒಂದು ಜಾಗ ನೋಡಿದ್ರು ಸಾಕು. ಅವರು ಆ ಕಡೆ ಬ್ಯಾಕ್ ವಾಟರ್ಸ್ ಇರ್ಬೋದು, ಅಥವಾ ಮೀನಾಕ್ಷಿಪುರ ಇರ್ಬೋದು, ಇಲ್ಲ ಇಲ್ಲಿ ಗೊಮ್ಮಟಗಿರಿ ಅಂತ ಒಂದು ಸುಂದರವಾದ ಒಂದು ಜೈನರು ತಾಣ ಇದೆ. ಅದು ತುಂಬಾ ಚೆನ್ನಾಗಿದೆ. ಗೊಮ್ಮಟಗಿರಿ ಅಂತ ಇಲ್ಲಿಂದ ಕೇವಲ 5 ನಿಮಿಷ ಅಷ್ಟೇ. ಆಮೇಲೆ ಚುಂಚುನಕಟ್ಟೆ ಇದೆ, ಅರ್ಕೇಶ್ವರ ದೇವಸ್ಥಾನ ಇದೆ. ಹಾಗಾಗಿ ಸಾಕಷ್ಟು ನೋಡುವಂತ ಜಾಗ ಇದೆ. ಸೈಕ್ಲಿಂಗ್ ಕೂಡ ಮಾಡ್ಬೋದು. ಏನಿಲ್ಲ ಅಂದ್ರೂ ಕೂತ್ಕೊಂಡು ಸುಮ್ಮನೆ ರಿಲ್ಯಾಕ್ಸ್ ಮಾಡಿ ಹೋಗ್ಬೋದು. ಎಕ್ಸಾಕ್ಟ್ಲಿ, ಹೌದು. ಸೈಕಲ್ ಇದಾವ ಇಲ್ಲಿ ಅಥವಾ ಸೈಕಲ್ಸ್ ನಮ್ಮ ಹತ್ರನೇ ಇದೆ. 4 ಸೈಕಲ್ ಇದೆ. ಹೌದಾ? 4 ಸೈಕಲ್ ಇದೆ, ಗೇರ್ಲೆಸ್. ಅಂಡ್ ವಿ ಹ್ಯಾವ್ ಫುಲ್ ಕಿಟ್, ಪಂಚರ್ ಕಿಟ್ ಆಗ್ಲಿ, ಏರ್ ಪಂಪ್ ಎಲ್ಲ ಇದೆ. ಸೊ ಹಾಗಾಗಿ people don't mind doing all that, they can enjoy cycling also. ಇಲ್ಲಿ ಬಂದ್ರೆ ಹೋಗಿ ಮನಸ್ಸು ಬರಲ್ಲ ಆಕ್ಚುಲಿ. ಇಲ್ಲ, ಬಟ್ ಸೈಕ್ಲಿಂಗ್ ಕೆಲವರು ಇಷ್ಟಪಡ್ತಾರೆ, ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ಸ್. ಹಂಗಲ್ಲ ನಾ ಹೇಳಿದ್ದು, ಇಲ್ಲಿಂದ ಬಿಟ್ಟು ವಾಪಸ್ ಬೆಂಗಳೂರಿಗೆ ಹೋಗಿ ವಾಪಸ್ ಬಿಟ್ಟು ಖಂಡಿತ ಮನ್ಸಲ್ಲ. ನಾವು ಎಷ್ಟೇ ಸಲ ಬರ್ಲಿ, ಹೋಗ್ಬೇಕಾದ್ರೆ ಸ್ವಲ್ಪ ಸೊಪ್ಪುಮುಖ ಆಗತ್ತೆ, ಹೋಗ್ಬೇಕಲ್ಲ ಬೆಂಗಳೂರಿಗೆ ಅಂತ. ಸೂಪರ್. ಸೊ ಆ ಒಂದು ಫೀಲಿಂಗ್ ಅಲ್ಲಿ ಹೋಗ್ಲೇಬೇಕಾಗತ್ತೆ. ಹೌದು. ನೈಸ್. ಮತ್ತೆ ಆಮೇಲೆ ಪಕ್ಷಿಗಳು ಕೂಡ ಅಷ್ಟೇ, ನಾನಾ ತರ ಪಕ್ಷಿಗಳು ಬರುತ್ತೆ ಇಲ್ಲಿ. ಇಫ್ ಯು ಕೀಪ್ ಅಬ್ಸರ್ವಿಂಗ್, ರಂಗನತಿಟ್ಟು ಏನ್ ಬಹಳ ದೂರ ಏನಿಲ್ಲ ಇಲ್ಲಿಂದ. ಏರಿಯಲ್ ಡಿಸ್ಟೆನ್ಸ್ ಹಾರ್ಡ್ಲಿ ಅರೌಂಡ್ ಮೈಸೂರು 15 ಕಿಲೋಮೀಟರ್ಸ್ ಏನೋ ಇರ್ಬೋದು ಅಷ್ಟೇನೆ. ಸೊ ಹಾಗಾಗಿ ಪಕ್ಷಿಗಳು ಕೂಡ ಬರುತ್ತೆ, ನಾನಾ ತರ ಕೊಕ್ರೆಗಳು ಬರುತ್ತೆ. ಆಮೇಲೆ ಕಿಂಗ್ ಫಿಶರ್ಸ್ ಇರುತ್ತೆ, ನಾನಾ ತರ ಪ್ಯಾರೆಟ್ಸ್, ಚಿಕ್ಕ ಚಿಕ್ಕ ಪಕ್ಷಿಗಳು. ಹಾಗಾಗಿ ಅಂಡ್ ಇವನ್ ಅರ್ಲಿ ಮಾರ್ನಿಂಗ್ ಕೂಡ ದೋಸ್ ಬರ್ಡ್ ಚಿರ್ಪಿಂಗ್ ವಿಲ್ ವೇಕ್ ಯು ಎದ್ದ ತಕ್ಷಣ ಅದೊಂದು. ಹೌದೌದು, ಆ ತರ ಚೆನ್ನಾಗಿರುತ್ತೆ. ಇವನ್ ಇಲ್ಲಿ ಸನ್ರೈಸ್ ಕೂಡ, ಸನ್ಸೆಟ್ ಕೂಡ, ಅಂದ್ರೆ ಪ್ರತಿಯೊಂದು ಯು ಸ್ಟಾರ್ಟ್ ಎಂಜಾಯಿಂಗ್, ನೋಟಿಸಿಂಗ್, ಲೈಕ್ ಯು ಆರ್ ಕಂಪ್ಲೀಟ್ಲಿ ಇನ್ ಸಿಂಕ್ ವಿತ್ ನೇಚರ್.
ಅಷ್ಟು ಚೆನ್ನಾಗಿರತ್ತೆ ಇಲ್ಲಿ ಬಂದು. ಮೈಸೂರಿಂದ ಎಷ್ಟು ದೂರ ಆಗುತ್ತೆ ಇದು? ಮೈಸೂರಿಂದ ಪ್ಯಾಲೇಸ್ ಇಂದ ಇದು ಒಂದು 24 ಕಿಲೋಮೀಟರ್ ಇದೆ. ಬಟ್ ಬ್ಯಾಂಗ್ಳೂರಿಯನ್ಸ್ ನೀ ನಾಟ್ ವರಿ ಬಿಕಾಸ್ ಇಸ್ ಮೈಸೂರ್. ಅವ್ರು ಕೇವಲ 40 ನಿಮಿಷದಲ್ಲಿ ನಮ್ಮ ಫಾರ್ಮ್ ನ ತಲುಪಿಬಿಡ್ತಾರೆ ಸಿಟಿಯಿಂದ. ಹೌದು, ಮೈಸೂರು ಕೇವಲ 40 ನಿಮಿಷ. ಅಂಡ್ ವಿಜಯನಗರ ಅಥವಾ ಇನ್ಫೋಸಿಸ್ ಏರಿಯಾಗೆಲ್ಲ ಬಹಳ ಹತ್ರ ಇದೆ. ಹಾರ್ಡ್ಲಿ ಅರೌಂಡ್ ಹಾಫ್ ಎನ್ ಅವರ್ ಅಷ್ಟೇ. ಸರಿ. ಅಂಡ್ ಇವನ್ ಅದರ್ ರೆಸ್ಟೋರೆಂಟ್ಸ್ ಅಂಡ್ ಆಲ್ ದೇ ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್. ಇವನ್ ಹಾದಿನೂ ಚೆನ್ನಾಗಿದೆ, ನಾನು ನೋಡಿದ್ನಲ್ಲ. ಟಾರ್ ರೋಡ್ ತುಂಬಾನೇ ಚೆನ್ನಾಗಿದೆ, ಎಸ್ಪೆಷಲಿ ನಮ್ಮ ಮೈಸೂರು ತಾಲೂಕಲ್ಲಿ ರೋಡ್ ಇಸ್ ಆಲ್ವೇಸ್ ಲೈಕ್ ವೆರಿ ಇನ್ ಟಾಪ್ ಮೋಸ್ಟ್ ಕಂಡೀಷನ್. ನಾನು ಎಲ್ಲೆಲ್ಲಿ ನಾನು ಏನೋ ಅಗ್ದಿರ್ತಾರೆ ಅಥವಾ ಪಾಟೋಸ್ ನೋಡಿರ್ತೀನಿ, ಪ್ರಾಬಬ್ಲಿ ಇನ್ನೊಂದು 3 months ಅಲ್ಲಿ ಐ ಸಿ ದಟ್ ಇಟ್ ಇಸ್ ಆಲ್ರೆಡಿ ಫುಲ್ ಆಗೋದೆ. ಪ್ರಾಬಬ್ಲಿ ಬ್ಯಾಂಗ್ಳೂರಿಯನ್ಸ್ ವಿಲ್ ಹ್ಯಾವ್ ಟು ಟೇಕ್ ಲೆಸನ್ಸ್ ಫ್ರಮ್ ಮೈಸೂರಿಯನ್ಸ್ ಈ ವಿಷಯದಲ್ಲಿ. ಕರೆಕ್ಟ್, ರೋಡ್ಸ್ ಆರ್ ವೆರಿ ಗುಡ್ ಆಕ್ಚುಲಿ. ತುಂಬಾ ವಿಷಯದಲ್ಲಿ, ಇವನ್ ಸ್ವಚ್ಛತೆ ವಿಷಯದಲ್ಲಿ ಕೂಡ ಗಲೀಜ್ ಮಾಡೋದ್ರಲ್ಲಿ ಬೆಂಗಳೂರು ನಂಬರ್ 1 ಅಲ್ಲ. ಸುಮ್ಮನೆ ಮೈಸೂರಿನ ಕಲ್ಚರಲ್ ಕ್ಯಾಪಿಟಲ್ ಅಂತ ಕರೆಯಲ್ಲ. ವೆನ್ ಯು ಕಮ್ ಹಿಯರ್ ಯು ಯೋರ್ ಸೆಲ್ಫ್ ವಿಲ್ ಅಗ್ರಿ, ಯಸ್ ದಿಸ್ ಡಿಸರ್ವ್ಸ್ ಟು ಬಿ ಕಲ್ಚರಲ್ ಕ್ಯಾಪಿಟಲ್ ಅಂತ. ತುಂಬಾ ಧನ್ಯವಾದಗಳು ರಘು. ಥ್ಯಾಂಕ್ ಯು ವೆರಿ ಮಚ್. ಮನೆಗೆ ಬಂದಿದ್ದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಬಂದಿದ್ದು ನಮಗೂ ಅಷ್ಟೇ ಖುಷಿ ಆಗಿದೆ. ಬೇರೆ ಯಾರಾದ್ರೂ ಬರ್ಬೇಕು ಅಂದ್ರೆ ದಯವಿಟ್ಟು ರಘುವ್ರನ್ನ ಸಂಪರ್ಕಿಸಿ, ಸ್ನೇಹ ಅವ್ರನ್ನ ಸಂಪರ್ಕಿಸಿ, ನಂಬರ್ ಕೊಟ್ಟಿರ್ತೀನಿ. ದುಡ್ಡಿಗೆ ಅಂತ ಮಾಡ್ತಾ ಇಲ್ಲ ಇವರು, ಅಂದ್ರೆ ಇದೊಂಥರ ಪ್ಯಾಷನ್ ಅವ್ರಿಗೆ. ಖುಷಿಯಾಗಿ ನೀವು ಇದು ಹೋಗ್ಬೋದು ಅನ್ನೋದೊಂದು ಇದು. ಆಮೇಲೆ ಇಲ್ಲೇನಾದ್ರು ಅಕ್ಕಿ ಅವರು ಬೆಳೆದದ್ದಲ್ಲಿ ಅದನ್ನು ಕೂಡ ನಿಮ್ಮ ಹತ್ರ ಇದ್ರೆ ತಗೊಂಡು ಹೋಗ್ಬೋದು. ಯಾಕಂದ್ರೆ ಎಲ್ಲ ಅದನ್ನೇ ಪ್ರೊಸೆಸ್ ಮಾಡಿ ಇಟ್ಕೊಳಕ್ ಆಗಲ್ಲ. ಹೌದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.